ಸ್ಟ್ರೀಟ್ ಟು ಸ್ಕ್ರೀನ್ ಚಿತ್ರತಂಡದಿಂದ ಮೊದಲನೇ ಪ್ರಯತ್ನ. ಈ ಕಿರುಚಿತ್ರವು ಐಫೋನ್ನಲ್ಲಿ ಶೂಟ್ ಮಾಡಲಾಗಿದೆ. चारु कुङ्कुमोपेत चन्दनानु चर्चिताय हारकटक शोभिताय भूरि मङ्गलम् विमलरूपाय विविध वेदान्त वेद्याय सुजनचित्तकामिताय सुभगमङ्गलम् रामदास मृदुल हृदय तामरस निवासाय स्वामि भद्रगिरिवराय दिव्यमङ्गलम्. ಪೇಪರ್ ಎಲ್ಲ ಖಾಲಿ. ಇವತ್ತಿನ ಕೆಲಸ ಎಲ್ಲ ಮುಗೀತು. ನೆಮ್ಮದಿ ಮನೆಗೆ ಹೋಗಿ ಮನೆಗೆ ಕಾಣೋದಷ್ಟೇ. ಇದೇನಪ್ಪ ಇದಕ್ಕಿದ್ದಂಗೆ ಟಾಯ್ಲೆಟ್ ಅರ್ಜೆಂಟ್ ಆಗ್ಬಿಟ್ಟೈತೆ, ಎಲ್ಲೋಗಪ್ಪ ದಾರಿನೇ ಕಾಣ್ತಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ ಇದೇನಪ್ಪ ತಡ್ಕೊಳಕ್ಕೆ ಆಗ್ತಿಲ್ಲ. ಹುಚ್ಚೆ ಒಯ್ಯೋದ್ರಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹ್ಞೂ ಅಂತೀಯ, ಹ್ಞೂ ಅಂತೀಯ. ಇದೇನಪ್ಪ ಈ ತರ ಕೆಟ್ಟ ವಾಸನೆ ಬರ್ತೈತೆ. ಮೋಸ್ಟ್ಲಿ ಆ ಕಡೆನೇ ಎಲ್ಲ ಬರ್ತಿರ್ಬೇಕು. ಇದೇನಪ್ಪ ಕೆಟ್ಟ ಸ್ಮೆಲ್, ಯಾವ್ದೋ ಪ್ರಾಣಿನ ಯಾವ್ದೋ ಸತ್ರ ಥರ ಸ್ಮೆಲ್ ಬರ್ತೈತೆ. ಫೋನ್ ಫೋನ್ ಫೋನ್. ಹಲೋ 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 ಪೊಲೀಸ್ ಸ್ಟೇಷನಾ? ಹಲೋ ಸರ್ ಸರ್, ಕೊಲೆ 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 ಆಗಿದೆ, ಬನ್ನಿ ಸರ್. ಹಲೋ ಹಲೋ.
ಬಾಡಿ ಕಂಡೀಷನ್ ಹೆಂಗಿದೆ? ಫಾರೆನ್ಸಿಕ್ ಅವ್ರು ಬಂದಿದ್ರಾ? ಇನ್ನೂ ಇಲ್ಲ ಸರ್. ಸ್ಯಾಂಪಲ್ ಕಲೆಕ್ಟ್ ಮಾಡಿಲ್ಲ ಯಾರು? ಇನ್ನೂ ಇಲ್ಲ ಸರ್. Under the moon, under the stars, I wait to find something to soothe my heart. There's a hollow rumble across the way. I heard you say, don't be afraid. Let me tell you why you wanna get a better pie. Why you gonna solo party, body, body, tie? Worldwide crazy, even then high. Can't get you out, can't get you out. ಈ ಡೆಡ್ ಬಾಡಿ ಯಾರು ಫಸ್ಟ್ ನೋಡಿದ್ದು? ಸರ್ ನಾನೇ ಸರ್. ಇವನ ಹತ್ರ ಎವಿಡೆನ್ಸ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಂಡು ಕಳಿಸ್ರಿ ಇವನ್ನ. ಸುರಾಜ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಕರೆಸಿ ಫಿಂಗರ್ ಪ್ರಿಂಟ್ನ ಕಲೆಕ್ಟ್ ಮಾಡ್ಕೊಳ್ರಿ. ಸರ್ ಓಕೆ ಸರ್, ಕಲೆಕ್ಟ್ ಮಾಡ್ಕೊತೀನಿ ಸರ್. ಫೋನ್ ಮಾಡಿದ್ದೀನಿ, ಬರ್ತಾರೆ ಸರ್. ರಿಲೇಷನ್ ಮಾಡಿಸಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ರಿ. ಓಕೆ ಸರ್. ಈ ಕ್ರೌಡ್ನೆಲ್ಲ ಬೇಗ ಕ್ಲಿಯರ್ ಮಾಡ್ರಿ. ಹಲೋ ಅಮ್ಮ, ಬರ್ತಾ ಇದ್ದೀನಿ, ಆಟೋ ಸಿಕ್ಕಿದೆ, ಬರ್ತಿದ್ದೀನಿ ಹೇಳು. ಇನ್ನೊಂದು ಹಾಫ್ ಆನ್ ಅವರಲ್ಲೇ ಮನೇಲಿ ಇರ್ತೀನಿ ನೋಡಿ. ಓಕೆ ಅಮ್ಮ, ಓಕೆ.
ಏನಪ್ಪ ನಿಂದು? ನಾನು ಮಾಡಿದ್ರೆ ಮನೆಗೆ ಇನ್ಯಾರು ಮಾಡ್ತಾರೋ? ಹಲೋ, ವಾಟ್? ಡೆಡ್ ಬಾಡಿನಾ? ಎಲ್ಲಿ? ಒಂದು 5 ಮಿನಿಟ್ಸ್ ಬಂದು ತಡೀರಿ. ನನಗೆ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ಬಾಡಿನ ಐಡೆಂಟಿಫಿಕೇಶನ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ರಿ ಫಸ್ಟ್, ಓಕೆನಾ? ಸಂಜೆ ಆಗೋದ್ರೊಳಗೆ ಈ ಬಾಡಿದು ಟೋಟಲ್ ಇನ್ಫಾರ್ಮೇಶನ್ ನನ್ನ ಡೆಸ್ಕ್ ಮೇಲೆ ಇರಬೇಕು. ಪ್ರತಿಯೊಂದು ಕಡೆ ಚೆಕ್ ಮಾಡೇ ಬಿಡಬೇಕು. ಇವತ್ತು ಎಷ್ಟೊತ್ತಿದ್ರು ಕಿಲ್ಲರ್ ಹಿಡಿಲೇಬೇಕು. ಪ್ರತಿಯೊಂದು ಕಡೆ ಚೆಕ್ ಆಗಬೇಕು, ಓಕೆನಾ? ಹಲೋ ಸರ್. ಹಾಂ ಸರ್, ಹೋಗ್ತಿದ್ದೀವಿ ಸರ್. ಹಾಂ ಸರ್, ಹೋಗ್ತೀವಿ ಸರ್. ಸ್ಪಾಟ್ ಹತ್ರ ಹೋಗ್ತೀವಿ ಸರ್. ಬರ್ರಿ ಸರ್, ಹೋಗೋಣ. ಕ್ರೈಮ್ ಸ್ಪಾಟ್ ಹತ್ರ ಸರ್ಚ್ ಮಾಡ್ಬೇಕಂತೆ, ಬರ್ರಿ ಹೋಗೋಣ. ಮಚ್ಚ, ಪೊಲೀಸರು ಬಂದ್ರು ಕಣಲಿ, ಹುಷಾರ್ ಕಣಲಿ. ಓಡೋಣ ಓಡೋಣ, ನಡೀರಿ, ನಡೀರಿ. ಹತ್ತಲಿ ನಿಧಾನಕ್ಕೆ. ಓಡಲಿ, ಬಾರಲಿ.
ಹೇಳ್ರಾ ಬಿಡ್ರಾ ಬಾಯಲ್ಲಿ ಬಿಡ್ರಾ ಬಾಯಿ ಸಾಕಿನ ಹೇಳ್ರು. ಇವು ಬ್ಲಡಿ ಫುಲ್ಸ್ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ವಾ? ಯಾರಾದ್ರೂ ಇನ್ವೆಸ್ಟಿಗೇಷನ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ಫಾರ್ಮ್ ಮಾಡಬೇಕಂತ ಗೊತ್ತಾಗಲ್ವಾ? ಫಸ್ಟ್ ಆಫ್ ಆಲ್ CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ನೀವು ಮಾಡೋ ಕೆಲಸಕ್ಕೆಲ್ಲ ನಾನು ಆನ್ಸರ್ ಮಾಡಬೇಕು. ಇಂಟ್ರಾಗೇಷನ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕಾಗಲ್ವಾ? ನಮ್ಮ ತಾಳಗರ ಕೊಲೆ ಮಾಡಲ್ಲ ಸರ್, ನಮ್ಮ ತಾಳ ಕೊಲೆ ಮಾಡಲ್ಲ ಸರ್, ನಮ್ಮ ತಾಳಗರ ಕೊಲೆ ಮಾಡಲ್ಲ ಸರ್, ನಮ್ಮ ತಾಳ ಕೊಲೆ ಮಾಡಲ್ಲ ಸರ್. ಮುಖ ಏನು ನೋಡ್ತಾರೆ ಫಸ್ಟ್ ಬಿಚ್ಕಳ್ಸ್ರಿ. ಏ ತೇಜು ಬನ್ರಿ, ಇಲ್ಲಿ CC ಕ್ಯಾಮ್ರಾ ಫೋಟೋ ಸಿಕ್ಕಿದೆ. ಅವ್ನು ಆಟೋದನ್ನ ಎಲ್ಲಿದ್ರೆ ಇಟ್ಕೊಂಡು ಒಳಗೆ ಬನ್ರಿ. ಈ ಫೋಟೋದಲ್ಲಿರೋನೆಲ್ಲದು ನೋಡಿದ್ದೀರಾ? ಫೋಟೋದಲ್ಲಿರೋನೆಲ್ಲದು ನೋಡಿದ್ದೀರಾ? ಕಟ್ಟಿಂಗ್ ಶೇವ್ ಮಾಡಿಸ್ಕೊಂಡ ತಕ್ಷಣ ಗೊತ್ತಾಗಲ್ಲ ಅಂದ್ಕೊಂಡೇನೋ. ಆಕ್ರಿ ಲಾಕಪ್ಗೆ ನನ್ನ ಮಗನ್ನ. ಅಪ್ಪಾಜಿ ಸೀರಿಯಲ್ ಕಿಲ್ಲರ್ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಿದ್ದೀನಿ. ಸೀರಿಯಲ್ ಕಿಲ್ಲರ್ ಸಿಕ್ಕಿದೇನೇನಪ್ಪ? ಸಿಕ್ಕಿರೋದಕ್ಕಪ್ಪ ಹೋಗ್ತಾ ಇರೋದು. ಇಲ್ಲ ಸರ್, ನಾನು ಮಾಡಿಲ್ಲ ಸರ್. ಒಪ್ಕೊಳ್ಳೋ ಸಾಕಿನ. ಗೊತ್ತಿಲ್ಲ ಸರ್ ನನಗಿದು. ಒಪ್ಕಾಡ್ತ್ಯಾ? ಇಲ್ಲ ಸರ್, ಇಲ್ಲ ಸರ್, ನನ್ಗೆ ಗೊತ್ತಿಲ್ಲ ಸರ್. ಇದಾಗಿಲ್ಲ, ನನ್ಗೆ ಗೊತ್ತಿಲ್ಲ ಸರ್. ಅವತ್ತು ನೀನೇ ಗೊತ್ತಿಲ್ಲ ಸರ್. ನೀನೇನು ಗೊತ್ತಿಲ್ಲ ಸರ್. ಇಲ್ಲ ಸರ್, ನನ್ಗೆ ಗೊತ್ತಿಲ್ಲ ಸರ್. ಒಪ್ಕೊಳ್ಳೋ. ಇಲ್ಲ ಸರ್, ನಿನಗೆ ಇಲ್ಲ ಸರ್, ಗೊತ್ತಿಲ್ಲ ಸರ್. ಸರ್ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ನಾನು ಮಾಡಿಲ್ಲ ಸರ್. ಸರ್ ಬಿಟ್ಟ ಸರ್, ಮಾಡಿಲ್ಲ ಸರ್. ಸರ್ ಮಾಡಿಲ್ಲ ಸರ್, ಮಾಡಿಲ್ಲ ಸರ್. ಸರ್ ನಾನು ಮಾಡಿಲ್ಲ ಸರ್, ಮಾಡಿಲ್ಲ ಸರ್, ಮಾಡಿಲ್ಲ ಸರ್. ಇಲ್ಲ ಸರ್, ಮಾಡಿಲ್ಲ ಸರ್. ಇಲ್ಲ ಸರ್, ಮಾಡಿಲ್ಲ ಸರ್, ನಾನು ಮಾಡಿಲ್ಲ ಸರ್. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಸತ್ತೋಗಿದೆ ಸರ್, ಸತ್ತು ಬಾಯ್ ಗೊತ್ತಿಲ್ಲ ಸರ್.
ದಿನ ನೀನು ಒಪ್ಕೊಂಡ್ಬಿಡು ಇಲ್ಲ ನಿಂಗೆ ಸರ್ ಶಿಕ್ಷೆ ಕಮ್ಮಿ ಮಾಡಿಲ್ಲ ಸರ್ ತಪ್ಪು ಮಾಡಿಲ್ಲ ಸರ್ ಒಪ್ಕೊಂಡ್ಬಿಡು ಶಿಕ್ಷೆ ಕಮ್ಮಿ ಇಲ್ಲ ಸರ್ ಇಲ್ಲ ಸರ್ ನಾನು ಮಾಡಿಲ್ಲ ಸರ್ ಮಾಡಿಲ್ಲ ಸರ್ ನಾನು ಹಲೋ ಪೊಲೀಸ್ ಸ್ಟೇಷನ್. ಅಪ್ಪ ಊಟ ಎಷ್ಟೊತ್ತಪ್ಪ ರೆಡಿ ಇಲ್ವಾ? ಆಯ್ತಾ ಬೇಗ? ಇನ್ನು ಎಷ್ಟೊತ್ತಪ್ಪ ನಿಮ್ದು? ಹಲೋ, ಇನ್ನೊಂದು ಮರ್ಡರ್ ಆಗಿದೆಯಾ? ಎಲ್ಲಿ? ಅವನು ಆಟೋದು ಇನ್ನೂ ನಿಮ್ಮ ರಿಮಾಂಡ್ನಲ್ಲಿ ಇದ್ದಾನ? ಊಟ ಮಾಡೋಗ ಸೂರ್ಯ ಬರೀ ಕೇಸು ಅದು ಇದು ಅಂದ್ಕೊಂಡು ಊಟ ಮಾಡ್ದಲ್ಲ ಹೋಗ್ತಾನಲ್ಲ ಅವನು. ನೀವಿಬ್ರು ಸಂಜೆ ಸ್ಟೇಷನ್ ಬಂದು ಕಂಡ್ರಿ. ಸೂರಜಲ್ಲಿದ್ದಾನೆ ಸರ್ ಅಲ್ಲೇ ರಿಮಾಂಡ್ ಹತ್ರ ನಿಮ್ಮ ಕಸ್ಟಡಿಯಾಗಿದ್ದಾನೆ ಆಟೋದವನು? ಸರ್ ನಮ್ಮ ಕಸ್ಟಡಿಯಲ್ಲೇ ಇದೆ. ಮತ್ತೆ ಒಂದು ಮಾಡ್ರೆ ಅದ್ರ ಡೀಟೇಲ್ಸ್. ಏನ್ ಡೀಟೇಲ್ಸ್ ಇದು? ಏನ್ ಮಾಡ್ತಿದ್ದಾರೆ ಇಷ್ಟು ದಿವಸ? ಅಲ್ಲಿ ನೋಡಿ ಆಫೀಸ್ ನೋಡ ಬಾಯಿ ಬಂದ ಬೈತಾ ಇದಾರೆ. ಏನ್ ಕೆಲಸ ಇದು ಮಾಡ್ತಿದಾರೆ ನೀವು? ಅದೇ ಲೀಡ್ ಸಿಗ್ತಾ ಇಲ್ಲ ಸರ್. ನಾವೇನು ಏನ್ ಸಿಗ್ತದೆ? ಯಾಕೆ ಸಿಗ್ತಾ ಇಲ್ಲ ನಿಮ್ಗೆ? ಯಾಕೆ ಸಿಗ್ತಾ ಇಲ್ಲ ಸರ್? ಈ ಮಾಡ್ರೆ ಬಾರಿ ಬುದ್ಧಿವಂತ ಇದೆ ಸರ್. ನಮ್ಗೆ ಯಾವ್ದೋ ಒಂದು ಲೀಡ್ ಸಿಗ್ತಾ ಬುದ್ಧಿವಂತ ಇದ್ರೆ ನೀವೇನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ ನೀವು? ಓಕೆ ಸರ್, ಆದಷ್ಟು ಬೇಗ ತಿಳ್ಕೊಂಡ್ರೆ. ಆದಷ್ಟು ಬೇಗ ಅಂತೆ. ಬೇಗ ಫಸ್ಟ್ ಮಾಡ್ರಿ. ಫಸ್ಟ್ ಸರಿ ಸರ್. ಗೊತ್ತಾಗಲ್ಲ ನಿಮಗೆ? ಗೊತ್ತಾಡ್ರಿ ಫಸ್ಟ್. ಇದು ಯಾರು ಮಾಡ್ತಿರೋ ಕೆಲಸ? ಒಬ್ಬರೇ ಮಾಡ್ತಿದ್ದಾರಾ ಇಲ್ಲ ಗ್ಯಾಂಗೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರಾ? ಯಾರು ಯಾರು ಯಾರು? ಇಲ್ಲ ಈ ಬಾಡಿಲಿ ಆರ್ಗನ್ಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಾ? ಈ ಥರ ಎಷ್ಟೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರನೇ ಇಲ್ಲ. ಈ ಒಂದು ಹುಡುಕಾಟದಲ್ಲಿ ನನ್ನ ಮಾನಸಿಕ ಸ್ಥಿರತೆ ಕೂಡ ಕಳ್ಕೊತಾ ಇದ್ದೀನಿ. ಐ ಆಮ್ ಲೂಸಿಂಗ್ ಮೈ ಸೆಲ್ಫ್.
ನನ್ನಲ್ಲಿ ಕಾಡ್ತಿರೋ ಪ್ರಶ್ನೆಗಳಿಗೆ ಹಗಲು ರಾತ್ರಿ ಹುಡುಕಾಡಿದ್ರು ಉತ್ತರನೇ ಸಿಗ್ತಾ ಇಲ್ಲ. ಹಗಲು ರಾತ್ರಿ ನಿದ್ರೆ ಇಲ್ಲದೆ ಒಂದು ಮಹಾಯುದ್ಧನೇ ಮಾಡ್ತಾ ಇದ್ದೀನಿ. ಈ ಎಲ್ಲ ಸಮಸ್ಯೆಗಳಿಗೂ ಅಂತ್ಯ ಮಾಡಬೇಕು ಅಂದರೆ ಕೊಲೆಗಾರ ಯಾರು ಅನ್ನೋದನ್ನು ಕಂಡುಹಿಡಿಯಬೇಕು. ಬೀದಿ ಬೀದಿಯಲ್ಲಿ ಬೀದಿ ನಾಯಿಗಳ ಥರ ಹುಡುಕ್ತಿದ್ದೀರಾ? ಏ ಪೊಲೀಸ್, ಬರ್ತಾ ಇದ್ದೀನಿ. ಆನೆ ನಡೆದಿದ್ದೆ ದಾರಿ, ತಾಕತ್ತಿದ್ರೆ ಕಟ್ಟಾಕ್ರ ನೋಡೋಣ. ಹೇಯ್, ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ ನಿನ್ಗೆ? ಮಗನೇ, ನಿನ್ನಂತ ಆನೆಗಳ್ನ ಎಷ್ಟೋ ನೋಡಿಲ್ಲ ನಾವು. ಬೆಕ್ಕು ಅದಾಗದೇ ಹೊರಗೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಬಾರೋ ಬಾರೋ. ಸರ್ ನೀವಾ?
ರಾಘವೇಂದ್ರ ಅವರೇ, ನಾಚಿಕೆ ಆಗಲ್ಲ ಒಬ್ಬ ಅಧಿಕಾರಿ ತಂದೆಯಾಗಿ ಈ ತರ ಮಾಡಕ್ಕೆ? ಎಷ್ಟೋ ಕುಟುಂಬಗಳು, 4 ಕುಟುಂಬ ಬೀದಿಗೆ ಬಂದಿದಾವೆ ನಿಮ್ಮಿಂದ. ಇನ್ನು ಎಷ್ಟು ಜನ ಸಾಯಿಸ್ಬೇಕಂತಿದ್ದೀರಾ? ಇನ್ನು ಏನೇನ್ ಮರ್ಡರ್ ಮಾಡಿದ್ರ? ಕಣ್ಗಳೆಲ್ಲ ಕಿತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ? ಸ್ಪೀಕ್ ಔಟ್ ಐತೆ, ಹೇಳಿ, ಮಾತಾಡಿ, ಹೇಳಿ. ಇಲ್ಲ ಸರ್, ಹೇಳಂಗಿಲ್ಲ. ಒಂದು ಅಧಿಕಾರಿ ತಂದೆಯಾಗಿ ನೀವು ಮಾಡೋ ನಿಮಗೆ ನಾಚಿಕೆ ಆಗ್ತಿಲ್ವಾ? ನಮಗೆ ಹತ್ತಿರ ಆದದ್ದು ದೂರ ಆದಾಗ ಮನಸ್ಸಿಗೆ ಕೆಲವು ಬಾರಿ ಇಲ್ಲದನ್ನು ಇದ್ದಾಗೆ ತೋರಿಸ್ತದೆ. ನಿಜ ಯಾವುದು ಸುಳ್ಳಾವುದು ಈ ಮನಸ್ಸಿಗೆ ಗೊತ್ತಾಗೋದಿಲ್ಲ. ನನ್ನ ಹೆಂಡತಿ ಸತ್ತಾಗ ನಿಮ್ಮ ಕಾರಲ್ಲಿ ಏನು ಬಿಟ್ಟಿತ್ತು? ನಮ್ಮ ಹೆಂಡತಿ ಸಾವಿಗೆ ನಿಮ್ಮ ಕಾರಣ ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ. ಮಾಡ್ತಿದ್ದೀರಾ? ಒಬ್ಬ ಮನುಷ್ಯನಿಗೆ ನೀರು, ನಿದ್ರೆ, ಆಹಾರ ಇಲ್ದಿದ್ರು ಬದುಕ್ಸಾದ ಸೇಡು. ಫ್ಯಾಮಿಲಿ ಕತೆ ಗೊತ್ತಾ ನಿನಗೆ? ಏನ್ ಕತೆ? ಕತೆ ಆಮೇಲೆ ಪ್ರಾಣ ತೆಗಿಯ ಕತೆನ ಅದು? ನಾನು, ನನ್ನ ಹೆಂಡತಿ, ನನ್ನ ಮಗ ಬಹಳ ಸಂತೋಷ ಆಗಿದ್ವಿ. ಸರಿ ಆಯ್ತು, ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಸ್ವಲ್ಪ ತಾಚೆ ಹೋಗ್ಬಿಟ್ರೆ ಏನಾದ್ರೂ ಒಂದು ಮಾಡ್ಕಂತೀಯ ಸೂರ್ಯ. ಯಾವಾಗ ನನಗೆ ಕಣ್ಣು ಬರೋದು? ನಿಮ್ಮನ್ನೆಲ್ಲ ನೋಡ ಆಸೆ ಇದೆ. ಡಾಕ್ಟರ್ ಹತ್ರ ಆಗ್ಲೇ ಮಾತಾಡಿದ್ದೀನಪ್ಪ, ನಾಳೆ ಚೆಕಪಿಗೆ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಅಮ್ಮ ಟ್ರೈನಿಗೆ ಹೋಗಿ 3 ತಿಂಗಳಾಗೈತಪ್ಪ. ಫೋನಾಗ ಮಾತಾಡ್ಬೇಕನ್ನೋ ಆಸೆ ಆಗೈತಪ್ಪ. ಫೋನನ್ನ ಮಾಡಪ್ಪ. ಅಮ್ಮ ಟ್ರೈನಿಂಗ್ ಇದ್ದಾಳೆ, ಆಮೇಲೆ ಫೋನ್ ಮಾಡ್ತೀನಿ ತಡಿಯೋ. ಅಮ್ಮ ಬೇಕಪ್ಪ, ಅಮ್ಮ ಬೇಕು, ಫೋನ್ ಮಾಡಪ್ಪ. ಹಲೋ, ನಿನ್ನ ಮಗ ಭಾಳ ಆಟ ಮಾಡ್ತಾ ಇದ್ದಾನೆ, ಅವನು ಫೋನ್ ಕೊಡ ಅಂತ ಇದ್ದಾನೆ, ಮಾತಾಡು. ಅಮ್ಮ ಚೆನ್ನಾಗಿದೀಯನಮ್ಮ? ಎಲ್ಲಿದೀಯಮ್ಮ? ಬಾರಮ್ಮ ಬೇಗ, ನೀನು ನೋಡಂಗಾಗೈತೆ. ಬಾರಮ್ಮ, ಬಾರಮ್ಮ ಬೇಗ, ಬಾರಮ್ಮ ಬೇಗ. ಯಾವಾಗ ಬರ್ತೀಯಮ್ಮ? ಅಮ್ಮ 3 ದಿನ ಬಿಟ್ಕೊಂಡ್ಬರ್ತೀಯ? ಅಪ್ಪ, ಅಮ್ಮ 3 ದಿನ ಬಿಟ್ಕೊಂಡು ಬರುತ್ತಂತೆ. 3 ದಿನ ಬಿಟ್ಕೊಂಡು ಬರ್ತೀಯ? ಮಗನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಚೆಕಪ್ಪಿಗೆ ಅಂತ ಇದ್ದೀನಿ, ಕರ್ಕೊಂಡು ಹೋಗ್ತೀನಿ ನಾನು. ಆಯಿತು, ಸರಿ ಆಯಿತು, ಕರ್ಕೊಂಡು ಹೋಗ್ತೀನಿ ನಾನು. 3 ದಿನ ಬಿಟ್ಕೊಂಡು ಬರ್ತೀಯಾ? ಸರಿ ಆಯಿತು ಆಯಿತು ಆಯಿತು. ಗುಡ್ಡ, ನಿಮ್ಮಮ್ಮ 3 ದಿನ ಬಿಟ್ಕೊಂಡು ಬರ್ತಾಳಂತೆ, ಖುಷಿಯಾಗಿರೋ. ಆಸ್ಪತ್ರೆಗೆ ಬೆಳಿಗ್ಗೆ ಹೋಗೋಣ ಚೆಕಪ್ಪಿಗೆ. ಆಯಿತು ಆಯಿತು, ಸರಿ.
ಎಷ್ಟೋ ಆಸ್ಪತ್ರೆಗಳು ತಿರುಗಿದ್ರು ನಿರಾಸೆನೆ. ಆದರೆ ಒಂದಿನ ಹಲೋ ರಾಘವ್ ಅವರಾ? ಈಗ ಮಗಂದು ಫೈಲ್ಸ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ. ಡೋನರ್ ಸಿಕ್ಕಿದ್ದಾರೆ. ಕಣ್ಣು ಬರುತ್ತೆ, 100% ಕಣ್ಣು ಬರುತ್ತೆ. ಬನ್ನಿ, ನೀವು ಬೇಗ ಬನ್ನಿ, ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬನ್ನಿ. ಡೋನರ್ ಸಿಕ್ಕಿದ್ದಾರೆ, ಏನು ಡೌಟ್ ಇಲ್ಲ. ನಾನು ನಿಮ್ಮ ಫೈಲೆಲ್ಲ ಚೆಕ್ ಮಾಡಿದ್ದೀನಿ. ಮಗನಿಗೆ ಕಣ್ಣು ಬರುತ್ತೆ, 100% ಕಣ್ಣು ಬರುತ್ತೆ. ನೀವೇನು ಯೋಚನೆ ಮಾಡೋದು ಬೇಡ. ಆಪ್ರೇಷನ್ ಯಾವಾಗ ಮಾಡ್ತೀವಿ? ಆಪ್ರೇಷನ್ ಮಾಡಬೇಕು. ಆದಷ್ಟು ನಾವು ನಾಳೆನೇ ಆಪ್ರೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ನಾಳೆ ಬನ್ನಿ. ಹೂನಪ್ಪ, ಕಣ್ಣು ಬರುತ್ತೆ. ಡಾಕ್ಟ್ರ್ ಹೇಳಿದ್ರಲ್ಲಪ್ಪ. ಅಪ್ಪ, ಅಮ್ಮ ಫೋನ್ ಮಾಡ್ಕೊಡಪ್ಪ. ನಮ್ಮನ ಹತ್ರ ಮಾತಾಡ್ತೀಯಾ? ಹ್ಞೂ ಅಪ್ಪ. ಹಲೋ, ಎಲ್ಲಿದ್ದೀರಾ? ನಿನ್ನ ಮಗ ಸಂತೋಷದಿಂದ ನಿನ್ನ ತಗೆ ಮಾತಾಡ್ಬೇಕಂತ ಹೇಳ್ತಾನೆ. ತಗೊಳ, ನಿಮ್ಮ ಅಮ್ಮನ ಹತ್ರ ಮಾತಾಡು. ಅಮ್ಮ, ನನಗೆ ಭಾಳ ಖುಷಿ ಆಗ್ತೈತಮ್ಮ. ನನಗೆ ಕಣ್ಣು ಬರುತ್ತಂತೆ ಡಾಕ್ಟ್ರ್ ಹೇಳಿದ್ರು. ಅಮ್ಮ, ನನಗೆ ಕಣ್ಣು ಬಂದಿದ್ದ ತಕ್ಷಣನೇ ಫಸ್ಟ್ ನಾನು ನಿನ್ನೇ ನೋಡ್ಬೇಕಮ್ಮ. ಆಯ್ತು ಸೂರ್ಯ, ನಾಳೆ ಆಸ್ಪತ್ರೆಗೆ ಹೋಗೋಣ. ಹಲೋ, ನಿನ್ನ ಮಗ ಭಾಳ ಸಂತೋಷ ಆಗಿದ್ದಾನೆ. ನಾಳೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತೀನಿ. ನೀನೇನು ಚಿಂತೆ ಮಾಡಬೇಡ, ಆಪ್ರೇಷನ್ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿದ್ರೆ ಆಪ್ರೇಷನ್ ಆಗ್ತಿದೆ. ಇವಳು ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಇವನು ನೋಡಿದ್ರೆ ನನ್ನ ಕಣ್ಣು ಬರ್ತಿದ್ದಾಗ ನಮ್ಮ ಅಮ್ಮನೇ ನೋಡ್ಬೇಕಂತಾನೆ. ನಾನು ಏನು ಮಾಡಲಿ? ಅಯ್ಯೋ, ನನಗೆ ಅರ್ಥನೇ ಆಗ್ತಿಲ್ಲ. ಆಪ್ರೇಷನ್ ಆಗಿದೆ, ಚೆನ್ನಾಗಿ ಸಕ್ಸಸ್ ಆಗಿದೆ. ಕಣ್ಣು ಬರುತ್ತೆ, ಏನು ತೊಂದರೆ ಇಲ್ಲ. ಡೋಂಟ್ ಇಲ್ಲ. ಈಗ ವಾರ್ಡಲ್ಲಿದ್ದಾನೆ, ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನೊಂದು ಗಂಟೆ ಬಿಟ್ಬಿಟ್ಟು ನೀವು ನಿಮ್ಮ ಮಗನ ಮಾತಾಡ್ಸ್ಕೋಬೋದು. ನೋಡಿ, ಆಯ್ತು, ಒಳ್ಳೇದು. ನಿನಗೆ ಕಣ್ಣು ಬರುತ್ತೆ, ಅಪ್ಪ ಅಮ್ಮನ ನೋಡ್ತೀಯ, ನಿನಗೇನು ಆಗಲ್ಲ. ನಿಧಾನವಾಗಿ ಬಿಚ್ತೀನಿ, ತುಂಬ ನಿಧಾನವಾಗಿ ಕಣ್ಣು ಬಿಡಬೇಕು, ಆಯಿತಾ? ನಿಧಾನವಾಗಿ ಕಣ್ಣು ಬಿಡಬೇಕು, ಒಂದೇ ಸಾರಿ ಬಿಡಬಾರ್ದು. ನಿಧಾನವಾಗಿ ಕಣ್ಣನ್ನು ಆ ಕಡೆ ಈ ಕಡೆ ಆಡಿಸ್ತಾ ನಿಧಾನವಾಗಿ ಕಣ್ಣು ಬಿಡಬೇಕು. ಓಕೆನಾ? ಸೂರ್ಯ, ಕಣ್ಣು ಬಂದು ಬಾನೆ. ನಾವೆಲ್ಲ ಕಾಣಿಸ್ತಿದ್ದೀವಿ ನಿನಗೆ. ಹೂನಪ್ಪ, ಕಾಣಿಸ್ತಿದ್ದೀರ. ನನಗೆ ಅಮ್ಮ ಬೇಕು. ಇಲ್ಲ, ಅಮ್ಮ ಬರ್ತಾಳೆ, ಲೇಟಾಗಿ ಬರ್ತಾಳೆ, ಬಂದೇ ಬರ್ತಾಳೆ. ಯಾಕೆ ಚಿಂತೆ ಮಾಡಿ? ನೀನು ಹಠ ಮಾಡ್ಬೇಡ. ಈಗಿನ ನಿನಗೆ ಕಣ್ಣು ಬಂದವೆ, ನೀನು ರೆಸ್ಟ್ ತಗ. ನಾನು ಕರ್ಕೊಂಬರ್ತೀನಿ ಅಮ್ಮನ್ನ. ಈಗೆಲ್ಲ ಹಠ ಮಾಡ್ಬಾರ್ದಪ್ಪ. ನೀನು ಜಾಣ ಹುಡುಗಲ್ಲ, ಯಾಕೆ ಹಿಂಗೆ ಹಠ ಮಾಡ್ತೀಯ? ಹಲೋ ಸರ್, ಪೊಲೀಸ್ ಸ್ಟೇಷನ್. ಏನು ಸರ್? ಯಾಕೆ ಸರಿ ಸರ್? ಬಂದೆ ಸರ್, ಬಂದೆ. ಅಪ್ಪ, ಅಪ್ಪ ಎಲ್ಲಿಗೆ ಹೋದೆ? ನಾನು ಬರ್ತೀನಿ ಇರಪ್ಪ. ಏನ್ ಸರ್ ಅವ್ರ ಕತೆ? ಏನಿಲ್ಲ, ಅವ್ರು ಹೇಳ್ತೀನ 4 ಜನ ಯಾರೋ ಗುರ್ತು ಪರಿಚಯದವ್ರು ರೇಪ್ ಮಾಡಿ ಸಾಯಿಸಿದ್ದಾರೆ.
ಅಯ್ಯೋ ಅಯ್ಯೋ ಅಪ್ಪ ಯಾರಪ್ಪ ಅವರು? ಅಮ್ಮ ಕಣಪ್ಪ. ಅಯ್ಯೋ ಅಯ್ಯೋ ಎದ್ದಾಳಮ್ಮ, ನೀನ್ ನೋಡ್ಬೇಕು. ಎದ್ದಾಳಮ್ಮ, ಸತ್ಯನ ನೋಡ್ಬೇಕು. ಮಗನ್ನ ನೋಡ ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡಯ್ಯ ನೀನು. ಸಮಯ ದರಿದ್ರಿಯವಳು ಅವ್ವ ನನ್ನವ್ವ, ಅವ್ವ ನನ್ನವ್ವ. ಸಾಕ್ಷಿಗಳ ಜೊತೆ ತುಂಬಾ ಪ್ಯಾಂಪರ್ ಮಾಡಿದ್ದಾರೆ ಸರ್ ನೋಡಿ. ಯಾರು ದಿವಸಕ್ಕೋಸ್ಕರ ಈ ನಾಟಕ ಎಲ್ಲ ಆಡಿದ್ರು ನೀವು? ಹೇಳಿದ್ರೆ ಅರ್ಥ ಆಗ್ತಿಲ್ಲ. ಏನ್ ಅರ್ಥ ಆಗ್ತಿಲ್ಲ? ಹಂಗಂದ್ರೆ ಹೇಳಿದ್ದ ಕಟ್ಟೋಗತ್ತೆ ನಾನು. ಇಲ್ಲ ನೇತಿ ರೇಪ್ ಆಗಿರೋ ನಿಜ. ಆದ್ರೆ ಏನಾದ್ರೆ ನೀನೇವಲ್ಲಿ ಬಿಡ್ಲಿಲ್ಲ ಅಂದ್ರೆ ನಿಮ್ ಸಾಹೇಬರು ಇನ್ನು ಅಮಾಯಕರು ಪ್ರಾಣ ತೆಗಿತಾರೆ. ನೀವು ಮಾಡ್ತೀರಾ ಅನ್ಯಾಯ ಕೆಲಸ ನಮ್ಮ ಸಾಹೇಬ್ರ ಮೇಲೆ ಹಾಕ್ತಿದ್ದೀರಾ. ನೀನ್ ನೋಡ್ತಿರೋ ಸಾಹೇಬರು ಬೇರೆ, ನಾನ್ ನೋಡಿರೋ ಸಾಹೇಬರು ಬೇರೆ. ಏನಾಗತ್ರಿ ಇವಾಗಾದ್ರೂ ಹೇಳ್ರಿ ನಿಜ ಏನಂತ. ಏನೋ ಕತೆ. ನನ್ನ ಹೆಂಡತಿ ಸಾವು ನನ್ನ ಮಗನ ಮನಸ್ಥಿತಿನೇ ಬದಲಾಯಿಸ್ತು. ಆ ಒಂದು ರಾತ್ರಿ ನನ್ನ ಮಗನ್ನ ಯಾವತ್ತೋ ನೋಡಿದ ರೀತಿ ನೋಡಿದೆ. ಆ ಮನಸ್ಥಿತಿ ಎಲ್ಲವರೆಗೂ ಕರ್ಕೊಂಡೋಯ್ತು ಅಂದರೆ ಅಮಾಯಕರನ್ನ ಕೊಲೆ ಮಾಡೋವರೆಗೂ ಕರ್ಕೊಂಡೋಯ್ತು. ಎಲ್ಲ ಅಮಾಯಕರ ಕೊಲೆಗಳಿಗೆ ನನ್ನ ಮಗನ ಮನಸ್ಥಿತಿನೇ ಕಾರಣ. ಇವಾಗ ಅಮಾಯಕರ ಪ್ರಾಣ ಉಳಿಸಂ ಬನ್ನಿ. ಫಸ್ಟ್ ಸಾಹೇಬ್ ಕಾಂಟ್ರಾಕ್ಟ್ ಮಾಡಲಿಲ್ಲ. ಅಡ್ಮಿನ್ ಸಾಹೇಬ್ರ ನಂಬರ್ ಎಲ್ಲಿದೆ ಟ್ರ್ಯಾಕ್ ಮಾಡಿ ಎಮರ್ಜೆನ್ಸಿ. ನಾನು ಬರ್ತಿದ್ದೆ. Bang, 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 the skies just sang the dead man's anthem.
savage heart, the lord of the dark, the phantom. ನಿಮ್ಮಮ್ಮ ಸತ್ತು 20 ವರ್ಷ ಆಯ್ತು, ಇನ್ನು ಎಷ್ಟು ಜನ ಅಮಾಯಕರನ್ನ ಕೊಲೆ ಮಾಡ್ಬೇಕಂತಿದ್ಯಾ ಸೂರ್ಯ? ಅಮ್ಮನ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಲ್ಲ, ನೀ ಅಂತ ಗಂಡಸೋ.
ಪ್ರತಿಕಾರವ ಪಡೆದುಕೋ ನೀ ಮಾಧವ ಢಂಕ 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 ಢಂಕಾರ ನನ್ನ ತಾಯಿಯ ನನ್ನ ತಂದೆಯ ನನ್ನ ತಂಗಿಯ ಕೊಂದ ಜನರೇ ಢಂಕ 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 ಢಂಕಾರ ದುರ್ಯೋಧನಗೆ ದುಶ್ಯಾಸನ ಕುಂಭಕರ್ಣಗೆ ರಾವಣ ಜೊತೆಗೆ ಯುದ್ಧವ ಮಾಡುವ ಬಾರೋ ಬಾರೋ ರಾಘವ ಗಜದ ದರ್ಪ ಸೇಡು ಮರೆಯದ ವಿಷದ ಸರ್ಪ ಸೇಡು ಸಾವಿಗೆ ಭಯ ಹಿಡಿಸುವ ಕೆಚ್ಚೆದೆಯ ಮೃತ್ಯುಂಜಯ ಕ್ರೋಧ ತುಂಬಿದ ಬೊಕ್ಕಸ ಕ್ರೂರ ಬರ್ಬರ ರಕ್ಕಸ ಗಜದ ದರ್ಪ ಸೇಡು ಮರೆಯದ ವಿಷದ ಸರ್ಪ ಸೇಡು ಸೂರ್ಯ ಇದನ್ನೆಲ್ಲ ನಿಲ್ಲಿಸ್ಬಿಡು 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 ಕೆಚ್ಚೆದೆಯ ಮೃತ್ಯುಂಜಯ ಕ್ರೋಧ ಸೂರ್ಯ 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 ಕ್ರೂರ